ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಅಪ್ಪಣಾಚಾರ್ಯರು ಗುರುಸ್ತೋತ್ರದ ಶ್ರೀ ಪೂರ್ಣಬೋಧ ಗುರು ತೀರ್ಥಪಯೋಬ್ಧಿಪಾರ ಎಂಬ ಈ ಸ್ತೋತ್ರದ ಕೊನೆಯಲ್ಲಿ ಯೋಭಕ್ತಿಯ ಗುರುರಾಘವೇಂದ್ರ ಚರಣದ್ವಂದ್ವಂ ಸ್ಮರನ್ ಯಃ ಪಠೇತ್ ಎಂಬ ಪದ್ಯದಲ್ಲಿ ಕಮಲಾನಾಥ ಪ್ರಸಾದೋದಯ ಎಂಬ ಶಬ್ದ ಪ್ರಯೋಗ ಮಾಡಿದರು. ಈ ಕಮಲಾನಾಥ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ಅರ್ಥ ಆಲೋಚನೆ ಮಾಡಿದರೆ ಎಂಥ ವ್ಯಕ್ತಿಗಾದರೂ ಕೂಡ ಲಕ್ಷ್ಮೀನಾಥ, ಕಮಲಾನಾಥ, ಶ್ರೀನಾಥ ಇವೆಲ್ಲ ಕೂಡ ವಿಷ್ಣುವನ್ನು ಹೇಳ್ತಕ್ಕಂಥದ್ದು, ನಾರಾಯಣನಿಗೆ ವಾಚಕಗಳು ಅಂತ ಗೊತ್ತಾಗಿಬಿಡ್ತದೆ. ಆದ ಕಾರಣ ಕಮಲಾನಾಥ ಅಂದರೆ ನಾರಾಯಣ ಅಂತ ಅರ್ಥ ಬಂದುಬಿಡ್ತಾರೆ. ಆದರೆ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿದಾಗ ರಾಯರ ಮೇಲೆ ನಾನು ಮಾಡಿರ್ತಕ್ಕಂಥ ಈ ಸ್ತೋತ್ರವನ್ನು ಭಕ್ತಿಯಿಂದ ಯಾರು ಪಠಣ ಮಾಡ್ತಾರೋ ಅಂಥವರಿಗೆ ಗುರುರಾಜರು ಅವರ ಎಲ್ಲ ತರಹದ ದುಃಖಗಳನ್ನು ಕಳೆಯುವುದರೊಟ್ಟಿಗೆ ಅವರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತಾರೆ, ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಅವರನ್ನು ಕೀರ್ತಿವಂತರನ್ನಾಗಿ, ಎಲ್ಲ ದಿಕ್ಕುಗಳಲ್ಲಿ ಪ್ರಸಿದ್ಧರಾದವನನ್ನಾಗಿ, ಸಂಪತ್ತಿನಿಂದ ಕೂಡಿದವರನ್ನಾಗಿ, ಸಂಪತ್ತು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ ಸಂಪತ್ತಿನಿಂದ ಕೂಡಿದವರನ್ನಾಗಿ ಮಾಡ್ತಾರೆ. ಇದಕ್ಕೆ ಸಾಕ್ಷಿ ಯಾರು ಅಂತಂದರೆ ಅದಕ್ಕೆ ರಾಯರು ಉತ್ತರ ಕೊಟ್ಟರು, ಕಮಲಾನಾಥ ಸಾಕ್ಷಿ ಅಲ್ಲ, ಸಾಕ್ಷಿ ಹಯಾಸ್ಯೋತ್ರಿ, ಹಯವದನ ದೇವರು ಸಾಕ್ಷಿ ಅಂತ ಹೇಳಿದರು. ಮತ್ತು ನಾರಾಯಣನ ಪತ್ನಿ ಲಕ್ಷ್ಮೀಪತಿ ಅಂತ ಹೇಳ್ಬೋದಾಗಿತ್ತಲ್ಲ, ಅಥವಾ ಬೇರೆ ಯಾವುದಾದ್ರು ಶಬ್ದ ಪ್ರಯೋಗ ರಮಾನಾಥ ಅಂತ ಹೇಳ್ಬೋದಾಗಿತ್ತಲ್ಲ, ಅದು ಬಿಟ್ಟು ಕಮಲಾನಾಥ ಅಂತ ಯಾಕೆ ಪ್ರಯೋಗ ಮಾಡಿದರು ಅಂತಂದರೆ, ನಾನು ಈಗಾಗಲೇ ಹೇಳಿದೆ, ಭಗವಂತ ಅನಂತ ಅವತಾರಗಳನ್ನು ಎತ್ತುತ್ತಾನೆ ಕೇವಲ ಜೀವರ ಉದ್ಧಾರಕ್ಕಾಗಿ, ಜೀವರಿಂದ ಸಾಧನ ಮಾಡಿಸ್ಲಿಕ್ಕಾಗಿ, ಜಗದಂಬೆಯ ಪ್ರಾರ್ಥನೆಗೆ ಅನುಗುಣವಾಗಿ ಸೃಷ್ಟಿಯ ಆದಿಯಲ್ಲಿ ತನ್ನ ಅನಂತ ರೂಪಗಳನ್ನು ಅಭಿವ್ಯಕ್ತ ಮಾಡ್ತಾನೆ. ದೀಪದಿಂದಲೇ ದೀಪ ಪೊರಮೊಟ್ಟಂತೆ ಅಂತಾರೆ ವಿಜಯರಾಯರು. ಒಂದು ದೀಪದಿಂದ ಇನ್ನೊಂದು ದೀಪಗಳು ಹೇಗೆ ಹೊರಗೆ ಬರ್ತಾವೋ ಹಾಗೆ ಮೂಲ ರೂಪವಾಗಿರತಕ್ಕಂಥ ನಾರಾಯಣ ರೂಪದಿಂದ ಮತ್ಸ್ಯಕೂರ್ಮ ವರಾಹ ನಾರಸಿಂಹಾದಿ ರೂಪಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾದಿ ರೂಪಗಳು ಒಂದಲ್ಲ, ಅವಕ್ಕೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನಂತ ರೂಪಗಳು ಅಭಿವ್ಯಕ್ತವಾದ. ಇವೆಲ್ಲ ಯಾಕೆ ಅಭಿವ್ಯಕ್ತ ಮಾಡಿದೇನು? ಕೆಲಸ ಇಲ್ಲ ನಾತಕ ಇಲ್ಲ, ಕೇವಲ ಜೀವರ ಉದ್ಧಾರಕ್ಕಾಗಿ. ಅವನಿಗೇನು ಸ್ವಾರ್ಥ ಇಲ್ಲ. ಅವನಿಗೆ ಈ ರೀತಿ ರೂಪಗಳನ್ನು ತಾಳೋದ್ರಿಂದ ಆನಂದ ಆಗ್ತಾನೆ, ಅವೆಲ್ಲ ಇಲ್ಲ. ಅವನು ಸ್ವರೂಪತಃ ಆನಂದಮಯನಾಗಿರ್ತಕ್ಕಂಥವನು, ಜ್ಞಾನಾನಂದಮಯನಾಗಿರ್ತಕ್ಕಂಥ ಪರಬ್ರಹ್ಮನಿಗೆ ರೂಪಗಳನ್ನು ಎತ್ತುವುದರಿಂದ ಆನಂದವಾಗುವುದಾಗಲಿ, ಜ್ಞಾನ ಹೊಂದುವುದಾಗಲಿ ಇವ್ಯಾವೂ ಇಲ್ಲ. ಕೇವಲ ಜೀವರಿಗಾಗಿ ಇಷ್ಟು ಅನಂತ ರೂಪಗಳನ್ನು ಹೊತ್ತಾನೆ. ಆದ ಕಾರಣವೇ ಭಗವಂತನ ಈ ಅವತಾರಗಳ ರಹಸ್ಯದಿಂದ ನಮಗೊಂದು ಅಪೂರ್ವವಾದ ಸಂದೇಶ ಕೊಡ್ತಾನೆ ಭಗವಂತ. ಜ್ಞಾನಿಗಳು ಹೇಳ್ತಾರೆ, ಹೇಳುವಾಗ ನಾವು ಮುಂಜಾನೆ ಗೆದ್ದು ಕೂಡಲೇ ನಾರಾಯಣ ಅಂತ ಚಿಂತನೆ ಮಾಡಬೇಕಂತೆ. ಯಾಕೆ ನಾರಾಯಣ ಅಂತ ಚಿಂತನೆ ಮಾಡಬೇಕು ಅಂತಂದಾಗ, ನಾರಾಯಣ ಹೇಳುತ್ತಾನೆ, ಎದ್ದು ಅನಂತ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ಯಾಕಯ್ಯ ಸೃಷ್ಟಿ ಮಾಡ್ತಾನೆ ಅಂದರೆ ನಮಗಾಗಿ, ಜೀವರಿಗಾಗಿ. ನೀನು ಇಂಥ ನಾರಾಯಣನ ಚಿಂತನೆಯನ್ನು ಮಾಡಿ ನಮಗಾಗಿ ಅನಂತ ರೂಪಗಳನ್ನು ತಾಳಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನು ಮಾಡ್ತಾನಲ್ಲ, ಅದರಂತೆ ನೀನು ಕೂಡ ನಿನ್ನ ಜೀವನದಲ್ಲಿ ಈ ನಾರಾಯಣನನ್ನು ಆಲೋಚನೆ ಮಾಡ್ತಾ ನಿನ್ನ ಜೀವನ ಸ್ವಾರ್ಥಮಯವಾಗದಂತೆ ಪರೋಪಕಾರಾರ್ಥವಾಗಿ ಸ್ವಲ್ಪ ನಮ್ಮ ಯೋಗ ನಾರಾಯಣನ ಇಡೀ ಜೀವನ, ನಾರಾಯಣ ಎಲ್ಲಿವರೆಗಿರ್ತಾನೋ, ಎಲ್ಲಿಂದಿದ್ದಾನೋ ಅಲ್ಲಿಂದ ಹಿಡ್ಕೊಂಡು ಕೊನೆವರೆಗೂ ಕೂಡ ಅವನು ಪ್ರಳಯದಲ್ಲಾಗಲಿ ಸೃಷ್ಟಿಕಾಲದಲ್ಲಾಗಲಿ ಎಲ್ಲ ಕಾರ್ಯಗಳು ಅವನು ಮಾಡೋದು ಯಾವುದಕ್ಕೆ ಅಂದರೆ ಜೀವನ ಉದ್ಧಾರಕ್ಕಾಗಿ. ಪ್ರಳಯದಲ್ಲಿ ಮಲ್ಕೋತಾನಲ್ರಿ, ಮಲ್ಕೊಂಡಾಗ ಅವನಿಗೇನು ಜೀವರಿಗೆ ಉದ್ಧಾರ ಆಗ್ತದೆ? ದಡ್ಡ ಅವನು ಪ್ರಳಯ ಉಂಟು ಮಾಡಿ ಆ ಪ್ರಳಯದಲ್ಲಿ ಏನು ಮಲ್ಕೋತಾನಲ್ಲ ಭಗವಂತ ಯೋಗನಿದ್ರೆ, ಅವನು ನಿದ್ದೆ ಬರೋದಿಲ್ಲ, ನಿದ್ದೆ ಮಾಡೋಲ್ಲ. ಅದು ನಿದ್ದೆ ಎಂಬುದು ದೋಷ. ಆ ದೋಷದಿಂದ ದೂರನಾದವನು.
ಅದರ ಮಲ್ಕೊಂಡಂತೆ ನಟಿಸ್ತಾನಲ್ಲ. ಯಾಕೆ ಅಂತಂದರೆ ಪ್ರಧಾನವಾಗಿ ಈ 3 ಜನರಿಗೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರಿಗೆ ಅಂದರೆ ರಮಾರೂಪಗಳಾಗಿರತಕ್ಕಂಥ ಶ್ರೀ ಭೂ ದುರ್ಗಾ ರೂಪಗಳಿಗೆ ಆನಂದ ಕೊಡಲಕ್ಕಾಗಿ, ಪ್ರತ್ಯೇಕವಾಗಿ ಆನಂದ ಕೊಡಲಿಕ್ಕಾಗಿ ಒಂದಾದರೆ, ಎರಡನೇದು ಏನು ಗೊತ್ತಾ ಅದ್ಭುತವಾದದ್ದು ಅಂತಂದರೆ ಜೀವನಗಳಿಗೆಲ್ಲ ವಿಶ್ರಾಂತಿ ಕೊಡಲಿಕ್ಕಾಗಿ ಒಳಗಿಟ್ಕೊಂಡು ಅವ್ರನ್ನ ವಿಶ್ರಾಂತರನ್ನು ಶ್ರಾಂತಿ ಸೃಷ್ಟಿಯಲ್ಲಿ ಏನೋ ಮಾಡಿರ್ತಾರೆ ಅವೆಲ್ಲವನ್ನು. ಇದೆಲ್ಲದಕ್ಕಿಂತ ಮಿಗಿಲಾಗಿ ಹೇಳ್ತಾರೆ ವಿಜಯದಾಸಾದಿ ಪ್ರಭುಗಳು ಹೇಳ್ತಾರೆ, ಭಗವಂತನಿಗೆ ತನ್ನ ಭಕ್ತರ ಭಕ್ತಿಯ ರಸಾಸ್ವಾದನ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದಲ್ಲಂತ ಸೃಷ್ಟಿ ಕಾಲದಲ್ಲಿ. ಈ ಪ್ರಳಯ ಬಂದಾಗ ಏಕಾಂತ ಇರ್ತಾರೆ, ಯಾರೂ ಇರೋದಿಲ್ಲ. ಅವನ ಸೇವೆಯಲ್ಲಿ ಶ್ರೀ ಭೂ ದುರ್ಗೆಯರು ಮಾತ್ರ ತನ್ಮಯರಾಗಿರ್ತಾರೆ. ತನ್ನ ಭಕ್ತರು ಸೃಷ್ಟಿಕಾಲದಲ್ಲಿ ತನ್ನ ಪಾದದಲ್ಲಿ ಮಾಡಿದ ಭಕ್ತಿಯ ರಸವನ್ನು ಆಸ್ವಾದನ ಮಾಡಲಿಕ್ಕಾಗಿ ಪ್ರಳಯ. ಒಟ್ಟಿನ ಮೇಲೆ ಭಕ್ತರಿಗಾಗಿಯೇ ಪ್ರಳಯ, ಭಕ್ತರಿಗಾಗಿಯೇ ಸೃಷ್ಟಿ. ಇಂಥ ಭಗವಂತನನ್ನು ನೀನು ಚಿಂತನೆ ಮಾಡಿ ಏನು ಮಾಡಬೇಕು? ಅಯ್ಯೋ ನಮ್ಮ ಸ್ವಾಮಿ ಅಂಥ ಅದ್ಭುತವಾದ ವ್ಯಕ್ತಿ, ಇಷ್ಟೆಲ್ಲ ರೂಪಗಳನ್ನು ಧಾರಣ ಮಾಡಿ ಇಷ್ಟೆಲ್ಲ ಮಾಡ್ತಾನಲ್ಲ, ಯಾಕೆ ನಮ್ಮ ಉದ್ಧಾರಕ್ಕಾಗಿ ಮಾಡ್ತಾನಲ್ಲ. ನಾನು ಕೂಡ ಅಂಥ ಸ್ವಾಮಿಗೆ ದಾಸ ಅಂತ ಅನಿಸ್ಕೋಬೇಕಾದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೂ ಸ್ವಲ್ಪ ಆದರೂ ಪರೋಪಕಾರಾರ್ಥವಾಗಿ ನಿನ್ನ ಇಡೀ 100 ವರ್ಷದ ಜೀವನದಲ್ಲಿ ಎಷ್ಟು ಬದುಕ್ತೀಯೋ ಗೊತ್ತಿಲ್ಲ. ಅದರಲ್ಲಿ 50 ವರ್ಷಗಳ ಕಾಲ ಅಂದರೆ ಅರ್ಧ ಭಾಗ ರಾತ್ರಿಯಿಂದ ಕಳೆದು ಹೋಗ್ತದೆ. ಅಂದರೆ ರಾತ್ರಿಯಿಂದ ನಿದ್ದೆ, ಇನ್ನೇನು ಇರೋದಲ್ಲ. ಹಗಲು ಮುಂಜಾನೆ 6ರಿಂದ ರಾತ್ರಿ 10 ಗಂಟೆವರೆಗೂ ಏನು ಅಂದ್ಕೋತೀವೋ ನೀನು ಮಲ್ಕೊಂಬೋ ತನಕ ಏನು ಟೈಮ್ ಅದಲ್ಲ. ಆ ಟೈಮ್ನಲ್ಲಿ 50 ವರ್ಷಗಳ ಕಾಲದಲ್ಲಿ ಸ್ವಲ್ಪ ಒಂದು 10 ಗಂಟೆ ಆದರೂ, ಒಂದು 2-3 ಗಂಟೆಗಳ ಕಾಲ ಆದರೂ, ದಿನಕ್ಕೊಂದು 10 ನಿಮಿಷವಾದರೂ ಪರರ ಬಗ್ಗೆ ಚಿಂತನೆ ಮಾಡು, ಪರೋಪಕಾರದ ಬಗ್ಗೆ ಚಿಂತನೆ ಮಾಡು. ಇನ್ನೊಬ್ಬರಿಗೆ ಏನಾದರೂ ನನ್ನ ಜೀವನದಲ್ಲಿ ಸಹಾಯ ಮಾಡ್ತೀನ, ಬರೇ ನಾನು ಊಟ ಮಾಡಿದೆ, ನಾನು ತಿಂದೆ, ನಾನು ವಸ್ತ್ರ ಉಟ್ಕೊಂಡೆ, ನಾನು ಭೋಗ ಅನುಭವಿಸಿದೆ ಎಂಬುದು ಅದು ಸ್ವಾರ್ಥದಲ್ಲಿ ಪರ್ಯವಸಾನ ಆಗ್ತದೆ. ಅದರಿಂದ ಭಗವಂತನ ಪ್ರೀತಿ ಆಗೋದಿಲ್ಲ. ಭಗವಂತನ ಪ್ರೀತಿ ಯಾತ್ರಿಂದ ಆಗ್ತದೆ? ನಿಂಗೆ ಭಗವಂತ ಏನು ಕೊಟ್ಟಿದ್ದಾನೆ, ಕೊಟ್ಟಿದ್ದನ್ನು ಅವರು ಇವರು ಅಂತ ನೋಡಬೇಡ. ಇವರು ನನ್ನವರು, ಇವರು ನಂಗೆ ಸಂಬಂಧಪಡದೇ ಇರತಕ್ಕಂಥವ್ರು, ಇವರು ನಂಗೆ ದ್ವೇಷಿಗಳು ಅಂತ ಆಲೋಚನೆ ಮಾಡಿದ್ರೆ ಎಲ್ಲರಲ್ಲಿ ಭಗವಂತ ಇದ್ದಾನೆ. ನನ್ನ ಯೋಗ್ಯತೆಗೆ ತಕ್ಕಂತೆ ಸಹಾಯ ಮಾಡೋಣ, ಸ್ವಲ್ಪ ಆಹಾರ ಕೊಡೋಣ, ಸ್ವಲ್ಪ ವಸ್ತ್ರ ಕೊಡೋಣ, ಸ್ವಲ್ಪ ಭಕ್ತಿ ಕೊಡೋಣ, ಸ್ವಲ್ಪ ಜ್ಞಾನ ಕೊಡೋಣ, ಹಂಚೋಣ ಅಂತ ಮಾಡಿದರೆ ನೀನು ನಿಜವಾಗಿ ಭಗವಂತನಿಗೆ ದಾಸ ಆಗಿದ್ದಕ್ಕೆ ಸಾರ್ಥಕ ಆಗ್ತದೆ. ಭಗವಂತ ಕೂಡ ಅತ್ಯಂತ ಪ್ರೀತನಾಗ್ತಾನೆ. ಸಾತ್ವಿಕನಾಗಿದ್ದಕ್ಕೆ, ನನ್ನ ದಾಸನಾಗಿದ್ದಕ್ಕೆ, ನನ್ನ ಜ್ಞಾನ ಪಡೆದಿದ್ದಕ್ಕೆ ನಿನ್ನ ಜನ್ಮ ಧನ್ಯಯ ಅಂತ ಹೇಳ್ತಾನೆ. ಇವತ್ತು ಜ್ಞಾನೋಪದೇಶ ಮಾಡ್ತಕ್ಕಂಥವ್ರು ಇದ್ದಾರೆ, ನಿಜವಾಗಿ ಮಾಡ್ತಾರೆ. ಬೇಕಾದಷ್ಟು ಮಂದಿ ಪುಣ್ಯಾತ್ಮರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಅದರಲ್ಲಿ ಕೆಲವರು ಏನು ಮಾಡ್ತಾರೆ, ಜ್ಞಾನೋಪದೇಶವನ್ನು ಕೂಡ ಸ್ವಾರ್ಥಕ್ಕಾಗಿ ಮಾಡ್ತಾರೆ, ತಮ್ಮ ಕೀರ್ತಿಗಾಗಿ, ತಮ್ಮ ವ್ಯಕ್ತಿತ್ವಕ್ಕಾಗಿ, ಧನ ಸಂಪಾದನೆಗಾಗಿ ಮಾಡ್ತಾರೆ. ಹಾಗಾಗಬಾರ್ದು. ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ದಾನ ಕೊಟ್ಟವೆ, ಒಂದು ಸ್ವಲ್ಪ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದ್ದೇವೆ, ಒಬ್ಬ ಹಸಿದ ವ್ಯಕ್ತಿಗೆ ಊಟಕ್ಕೆ ಹಾಕಿದ್ದೇವೆ, ಒಂದು ವಸ್ತ್ರ ಇಲ್ಲದ ವ್ಯಕ್ತಿಗೆ ವಸ್ತ್ರ ಕೊಟ್ಟಿವೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಸ್ವಾರ್ಥ ಇರಬಾರ್ದು. ಭಗವಂತ ಪ್ರೀತನಾದ ಎನ್ನುವ ಭಾವನೆ ಇರಬೇಕು. ಆ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಬೇಕಂತೆ. ಅದೇ ಪ್ರಕಾರ ಈ ಅಪಣಾಚಾರ್ಯರು ಈ ಸ್ತೋತ್ರವನ್ನು ರಚನೆ ಮಾಡಿ ಸಮಾಜಕ್ಕೆ ಒಳ್ಳೆಯದಾಗಲಿ, ರಾಯರ ಪ್ರೀತರಾಗಲಿ. ರಾಯರ ಪ್ರೀತರಾದರು ಅಂದರೆ ಎಲ್ಲ ತರಹದ ಸುಖ ಭೋಗಗಳು ಬರ್ತವೆ ಅಂತಂದಾಗ ಅಲ್ಲಿ ಬೃಂದಾವನದ ಕೆಳಗೆ ಕೂತ್ಕೊಂಡಿರ್ತಕ್ಕಂಥ ಮಂತ್ರಾಲಯ ಮಹಾಪ್ರಭುಗಳು, ನೀನು ನಿಸ್ವಾರ್ಥವಾಗಿ ನನ್ನ ಮೇಲೆ ಭಕ್ತಿ ಇಟ್ಟು ಏನು ಸ್ತೋತ್ರ ಮಾಡಿಯಲ್ಲ, ಈ ಸ್ತೋತ್ರದಲ್ಲಿರುವ ವಿಷಯಗಳೆಲ್ಲವೂ ಕೂಡ ಅದು ಸತ್ಯ ಆಗ್ತದೋ ಅಸತ್ಯ ಆಗ್ತದೋ ನನಗೆ ಗೊತ್ತಿಲ್ಲ. ಯಾಕೆ ನುಡಿಸಿದವನು ಎಲ್ಲವೂ ಅವನೇ, ನುಡಿದವನು ನುಡಿಸಿದವನು ಆ ನಾರಾಯಣನೇ. ಆದ ಕಾರಣ ಅವನೇ ಇದಕ್ಕೆ ಸಾಕ್ಷಿ. ಅವನು ಯಾವ ರೀತಿ ಆದರೂ ಮಾಡಲಿ ಅಂತ ಹೇಳ್ತಾ ಅಪಣಾಚಾರ್ಯ ಹೇಳಿದರು, ಕಮಲಾನಾಥನ ಅನುಗ್ರಹದಿಂದ. ಕಮಲಾನಾಥ ಆ ಭಗವಂತನ ರೂಪಗಳು ಅನಂತವ ಅಂತ ಹೇಳಿದ್ನಲ್ಲ, ಅನಂತ ರೂಪಗಳಲ್ಲಿ ಕಮಲಾನಾಥನ ರೂಪ ಒಂದದು. ಅದು ಯಾವುದು? ಕೇಶವಾದ 24 ರೂಪಗಳಲ್ಲಿ ಬರ್ತಕ್ಕಂಥ ಮಾಧವ ರೂಪ.
ಅಂದರೆ ಮೂರನೇ ರೂಪ ಕೇಶವ ನಾರಾಯಣ ಮಾಧವ. ಕೇಶವ ಐಶ್ವ ನಾರಾಯಣ ಐಶ್ವ ಮಾಧವ ಐಶ್ವ. ಮಾಧವ ಎನ್ನುವ ರೂಪ ಮೂರನೇ ರೂಪ. ಈ ಮೂರನೆಯದಾದ ಮಾಧವ ರೂಪಕ್ಕೆ ಪತ್ನಿ ಯಾರು ಅಂತಂದರೆ ಅದಕ್ಕೆ ಬೇರೆ. ಈಶಾ ಮಾಧವಗೆ ಕಮಲೆ ಪದಗಳಿಗೆ ಸ್ಪಷ್ಟ ಹೇಳ್ತಾರೆ. ಈಶನಾಗಿರ್ತಕ್ಕಂಥ ಮಾಧವನಿಗೆ ನಿಯತ ಪತ್ನಿಯಾಗಿ ರೂಪ ತಾಳಿದವಳು ಯಾರು, ಅವನ ಸೇವೆಗಾಗಿ ಯಾವ ರೂಪದಿಂದ ಹೊರಬಂದು ನಮ್ಮಮ್ಮ ಜಗದಂಬೆ ಅಂದರೆ ಕಮಲೆ, ಅಂದರೆ ಕಮಲಾ ಎಂಬ ಹೆಸರಿನಿಂದ ರೂಪ ತಾಳಿ ಪ್ರಾದುರ್ಭೂತಳಾದ ನಮ್ಮ ಮಾತು. ಇಂಥ ಮಾಧವನ ಅಂದರೆ ಕಮಲಾಪತಿಯಾಗಿರ್ತಕ್ಕಂಥ ಮಾಧವ ಇದನ್ನು ನಡೆಸಿಕೊಡ್ತಾನೆ ಅಂತ ಹೇಳಿದರು. ಈ ಮಾಧವನ ಯಾಕೆ ಹೇಳಿದ್ರೆ, ಮಾಧವ ಅಂತಂದರೆ ಅಹಂಕಾರ ತತ್ವಕ್ಕೆ ಅಭಿಮಾನಿ. ಈ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮಾಧವ ನಡೆಸಿಕೊಟ್ಟಾಗ ಏನಾಗ್ತದೆ ಗೊತ್ತನ, ಮನೋಬಯಕೆಗಳನ್ನೆಲ್ಲ ನಮಗೆ ಕೀರ್ತಿ ಬರ್ತದೆ. ನಮಗೆ ಜನರ ರಾಯರ ಸ್ತೋತ್ರ ಪಠಣ ಮಾಡೋದರಿಂದ, ಪಾರಾಯಣ ಮಾಡೋದರಿಂದ, ರಾಯರ ಅನುಗ್ರಹ ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ನಮಗೆ ಅನೇಕ ವಿಧವಾಗಿರ್ತಕ್ಕಂಥ ಸುಖ ಸಂಪತ್ತುಗಳು ಅಂದರೆ ಎಲ್ಲ ತರಹದ ಇಹದಲ್ಲಿ ಸುಖಗಳೆಲ್ಲ ಪ್ರಾಪ್ತವಾಗ್ತವೆ. ಕೀರ್ತಿ ಬೆಳೆದು ನಿಂದಿರ್ತಾರೆ. ಏನು ರೀ ಅವ್ರು ರಾಯರ ಸ್ತೋತ್ರ ಮಾಡಿದ್ರು, ಎಷ್ಟು ಪುಣ್ಯಾತ್ಮರು, ಎಷ್ಟು ಸುಖ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಅಂತಾರೆ. ಆಗ ನೀನು ಸಾತ್ವಿಕ ಜೀವಿಯಾಗಿದ್ದಿ ಅಂತಂದರೆ, ರಾಯರ ನಿಜವಾದ ಭಕ್ತನಾಗಿ ರಾಯರ ಸ್ತೋತ್ರವನ್ನು ಪಠಿಸಿದರೆ ಏನು ಮಾಡ್ತಾನೆ ಗೊತ್ತಾ, ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಭಗವಂತ ನಿನಗೆ ಈ ಕೀರ್ತಿ ಇತ್ಯಾದಿಗಳನ್ನು ಕೊಟ್ಟು ಅಹಂಕಾರ ಬರದಂತೆ ಮಾಡ್ತಾರೆ. ಅದು ಭಗವಂತನ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂಥ ಭಗವಂತನ ಪ್ರೀತಿ ಇದ್ದಿಲ್ಲ, ನೀನು ಮಾಡುವ ಭಗವತ್ ಸ್ತೋತ್ರಾದಿಗಳೆಲ್ಲ ಕೂಡ ಕೀರ್ತಿ ಸಂಪಾದನೆಗೆ ಸ್ವಾರ್ಥಕ್ಕಾಗಿ ಮಾಡಿದಿ ಅಂತಂದರೆ ಖಂಡಿತ ಕಮಲಾನಾಥ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ಭಗವಂತ ನನಗೆ ಕೀರ್ತಿ ಕೊಡ್ತಾನೆ, ಒಳ್ಳೆಯ ಹೆಸರು ತಂದು ಕೊಡ್ತಾನೆ, 4 ಜನ ನಿನ್ನನ್ನು ಹೊಗಳುವಂತೆ ಮಾಡ್ತಾನೆ, ನಿನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ, ನಿನಗೆ ಸುಖ ಎಲ್ಲ ತರಹದ ಸುಖಗಳನ್ನು ಕೊಡ್ತಾನೆ. ಅದರೊಟ್ಟಿಗೆ ಏನು ಕೊಡ್ತಾನೆ ಗೊತ್ತಾನ, ಅಹಂಕಾರ ಕೊಟ್ಟು ಕೂತ್ಕೊಂಡ್ಬಿಡ್ತಾನೆ. ಅಹಂಕಾರ ಕೊಟ್ಟ ಅಂತಂದರೆ ಎಲ್ಲವೂ ವ್ಯರ್ಥವಾಗಿ ಹೋಗ್ತದೆ. ನಾನು ರಾಯರ ಪೂಜೆ ಮಾಡಿದೆ, ನಾನು ರಾಯರ ಸ್ತೋತ್ರವನ್ನು 108 ಸಲ ಪಾರಾಯಣ ಮಾಡಿದೆ, ಅದಕ್ಕಾಗಿ ನನಗೆ ಇಂಥ ಸುಖ ಬಂದದೆ, ನನ್ನ ಇಷ್ಟು ಕಷ್ಟಗಳು ಪರಿಹಾರವಾದವು. ಈ ಅಹಂಕಾರ ಬಂದು ಕೊಡ್ತದೆ, ನನಗೆ ಸಮಾನ ಯಾರಿಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ತಂದು ಕೊಡ್ತಾನೆ. ಹಾಗಲ್ಲದಲೇ ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯ ಪಡೇತ್. ಭಕ್ತಿಯಿಂದ ಅನನ್ಯ ಮನಸ್ಕನಾಗಿ ರಾಯರ ಪಾದಾರವಿಂದಗಳನ್ನು, ರಾಯರ ಅಂತರ್ಯಾಮಿಯಾಗಿರತಕ್ಕಂಥ ಗುರು ರಾಘವೇಂದ್ರರು, ಅವನು ಗುರುವಾಗಿದ್ದಾರೆ, ರಾಘವೇಂದ್ರರು ಆಗಿದ್ದಾರೆ. ಜಗತ್ತಿಗೆಲ್ಲ ಗುರು ಭಗವಂತ. ಅವನೆಂಥವನು, ರಘುಣಾಂ ಇಂದ್ರ ಅಂದರೆ ರಾಮಚಂದ್ರ. ರಾಘವೇಂದ್ರ ಗುರುವಾಗಿದ್ದು ರಾಘವೇಂದ್ರನನ್ನೇ ಸ್ವಾಮಿಯಾಗಿ ಪಡ್ಕೊಂಡಿರ್ತಕ್ಕಂಥ ಹನುಮಂತ ದೇವರು, ವಾಯುದೇವರು. ಸೊ ರಾಘವೇಂದ್ರ ಅಂತರ್ಗತನಾಗಿರ್ತಕ್ಕಂಥ ಭಾರತೀಪತಿಯಾಗಿರ್ತಕ್ಕಂಥ, ಭಾರತೀಯ ಪತಿಯ ಅಂತರ್ಯಾಮಿಯಾಗಿರ್ತಕ್ಕಂಥ ರಾಮಚಂದ್ರ ಏನಿದ್ದಾನಲ್ಲ, ಆ ರಾಮಚಂದ್ರನಲ್ಲಿ ಮನಸ್ಸಿಟ್ಟು ನನ್ನ ಜನ್ಮ ಪಾವನ ಮಾಡಿರಿ, ನನ್ನ ಜನ್ಮವನ್ನು ಧನ್ಯ ಮಾಡಿರಿ, ನಿಮ್ಮಿಷ್ಟ ಸುಖ ಕೊಡ್ತೀರಾ ದುಃಖ ಕೊಡ್ತೀರಾ ಏನಾದರೂ ಕೊಳ್ಳಿ ಎಂಬ ಭಾವನೆಯಿಂದ ನಿಸ್ವಾರ್ಥತೆಯಿಂದ ರಾಯರ ಸ್ತೋತ್ರವನ್ನು ಪಠನ ಮಾಡಿದರೆ ಖಂಡಿತ ಏನಾಗ್ತದೆ ಗೊತ್ತಾ, ಪಠೇತ್ ಸ್ತೋತ್ರಂ ದಿವ್ಯಮೆಂದು ಸದಾ ನಹಿ ಭವೇತ್ ತಸ್ಯ ಅಸುಖಂ. ಅವನಿಗೆ ಅಸುಖ ದುಃಖ ಎಂಬುದೇ ಬರೋದಿಲ್ಲ. ಬರೀ ಇನ್ನೊಂದೇನಾಗ್ತದೆ, ಇಷ್ಟಾರ್ಥ ಸಮೃದ್ಧಿ, ನಿನ್ನ ಬಯಕೆಗಳೆಲ್ಲವೂ ಸಮೃದ್ಧವಾಗಿ ಈಡೇರಿ ಬಿಡ್ತವೆ. ಅಷ್ಟು ಮಾತ್ರವಲ್ಲ, ಕೀರ್ತಿ ಬರ್ತದೆ, ದಿಕ್ಕುಗಳಲ್ಲಿ ನಿನ್ನ ಹೆಸರು ಪ್ರಸಿದ್ಧವಾಗುತ್ತದೆ. ಎಲ್ಲದಕ್ಕಿಂತ ಸಂಪತ್ತು ಬಂದು ಸಮೃದ್ಧಿಯಾಗಿ ಸಂಪತ್ತು ಬರ್ತದೆ. ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಸಂಪತ್ತು ನಿನ್ನಲ್ಲಿ ತುಂಬಿಕೊಂಡ್ಬಿಡ್ತಾವಯ್ಯ, ನಿನ್ನ ಜೀವನ ಧನ್ಯ ಆಗ್ತದೆ. ಯಾವುದರಿಂದ? ಕಮಲಾನಾಥನ ಅನುಗ್ರಹದಿಂದ. ಆ ಕಮಲಾನಾಥನ ಅನುಗ್ರಹ ಬೇಕಾದರೆ ನಿಸ್ವಾರ್ಥತೆಯಿಂದ ರಾಘವೇಂದ್ರ ಅಂತರ್ಗತನಾಗಿರತಕ್ಕಂಥ ಭಾರತೀಪತಿಯ ಅಂತರ್ಗತನಾದ ಪರಬ್ರಹ್ಮ ನಾರಾಯಣನನ್ನು ಸ್ಮರಣ ಮಾಡ್ತಾ ನಿಸ್ವಾರ್ಥವಾಗಿ ಇಟ್ಟಂಗೆ ಇರುವೇನೋ ಹರಿಯೇ ಎಂಬ ಭಾವನೆಯಿಂದ ನೀವು ಸ್ತೋತ್ರ ಮಾಡಿದರೆ, ಭಕ್ತಿಯಿಂದ ಸ್ತೋತ್ರ ಮಾಡೋದು ಅಂದರೆ ಇದೇ ಭಕ್ತಿಯಿಂದ ಸ್ತೋತ್ರ ಮಾಡೋದು. ಭಕ್ತಿಗೆ ಬೇರೆ ಅರ್ಥ ಅಲ್ಲ.
ಸ್ವಾರ್ಥ ಇಟ್ಟುಕೊಂಡು ಭಕ್ತಿಯನ್ನು ಪ್ರೇಮ ಮಾಡಿದೆ ಅಂದರೆ ಅದು ನಿಜವಾದ ಭಕ್ತಿ ಅನಿಸ್ಕೊಬೋದಲ್ಲ. ಭಕ್ತಿ ಅಂತಂದರೆ ನಿಸ್ವಾರ್ಥವಾಗಿ ನಿನ್ನಿಚ್ಛಯ, ನಾನು ದಾಸ ನೀನು ಈಶ. ಗುರುಗಳೇ ರಾಘವೇಂದ್ರರೇ, ನೀವು ನನ್ನ ಗುರುಗಳು, ನಾನು ನಿಮ್ಮ ಶಿಷ್ಯ. ನನ್ನ ಕರ್ತವ್ಯ ಏನು? ಶಿಷ್ಯರ ಕರ್ತವ್ಯ ಏನು? ಗುರುಗಳನ್ನು ಸೇವೆ ಮಾಡೋದು. ಬರೀ ಗುರುಗಳನ್ನಲ್ಲ, ಗುರುಗಳ ಅಂತರ್ಯಾಮಿಯಾದ ಪರಮ ಗುರುಗಳನ್ನು, ಆ ಪರಮ ಗುರುಗಳ ಅಂತರ್ಯಾಮಿಯಾದ ಸರ್ವೋತ್ತಮ ಗುರುವನಿಸಿಕೊಂಡಿರ್ತಕ್ಕಂಥ ನಾರಾಯಣನನ್ನು ಸೇವೆ ಮಾಡೋದು ನನ್ನ ಕರ್ತವ್ಯ. ಯಾಕೆ ಮಾನವನಾಗಿ ಹುಟ್ಟೀನಿ, ಮಾನವನಾಗಿ ಬಂದಾಗ ಈ ಸಾಧನ ಶರೀರ ಸಾರ್ಥಕಬೇಕಿದ್ರೆ ನನ್ನ ಕರ್ತವ್ಯ ಎಂಬ ಭಾವನೆಯಿಂದ ನೀವು ಫಲ ಕೊಡ್ತೀರೋ ಅದಕ್ಕೆ ಕೃಷ್ಣ ಎಷ್ಟು ಸ್ಪಷ್ಟವಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿನ್ನ ಕರ್ಮ ನೀ ಮಾಡು, ಭಕ್ತಿ ಎಂಬ ಕರ್ಮ ನೀ ಮಾಡು, ನಾನು ಅದಕ್ಕೆ ಏನು ಫಲ ಕೊಡಬೇಕು ಅದು ನೋಡ್ಕೋತೀನಿ. ನೀನು ಫಲವನ್ನು ಅಪೇಕ್ಷೆ ಪಟ್ಟು ನಂಗೆ ಇದು ಬೇಕು ಅದು ಬೇಕು ಅಂತ ಅಂದುಕೊಂಡು ನೀನು ಭಕ್ತಿ ಮಾಡಿದೆ ಅಂದರೆ ಆ ಭಕ್ತಿ ನಿಜವಾದ ಭಕ್ತಿನೂ ಆಗೋದಿಲ್ಲ. ಅದರಿಂದ ನಿಮಗೆ ನಿಜವಾದ ಸುಖ ಆನಂದಗಳೇನದ ಅಂದರೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಕಾರಣೀಭೂತವಾದ ಸುಖ ಆನಂದಗಳು ನಿಂಗೆ ಆಗೋದಿಲ್ಲ. ಹಾಗಲ್ಲದಲೇ ಸ್ವಾಮಿ ನಿನ್ನ ಇಚ್ಛಾ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಎನ್ನುವ ರೀತಿಯಲ್ಲಿ ಗುರುವಂತರ್ಗತನಾಗಿರ್ತಕ್ಕಂಥ ಪರಮ ಗುರುವಂತರ್ಗತನಾಗಿರ್ತಕ್ಕಂಥ ಸರ್ವೋತ್ತಮ ಗುರುವಾದ ನಾರಾಯಣನನ್ನು ಧ್ಯಾನ ಮಾಡಿದರೆ, ಈ ಸ್ತೋತ್ರದ ದ್ವಾರ ಮಾಡಿದರೆ ಏನಾಗ್ತದೆ? ನಿಜವಾಗಿ ಆ ಕಮಲಾನಾಥ ಇದ್ದಾನಲ್ಲ, ಅಹಂಕಾರ ತತ್ವಕ್ಕೆ ನಿನ್ನಲ್ಲೇ ಅಲ್ಲಿ ಅಹಂಕಾರ ತತ್ವ, ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ನಿಯಾಮಕನಾದ ಆ ಮಾಧವ ನಾಮಕ ಪರಮಾತ್ಮ ಏನು ಮಾಡ್ತಾನೆ ಗೊತ್ತಾ? ನಿಜವಾದ ಭಗವಂತನ ಅನುಗ್ರಹಕ್ಕೆ ಕಾರಣೀಭೂತವಾದ ಸುಖ ಸಂಪತ್ತುಗಳನ್ನು ಕೊಡ್ತಾನೆ. ಇದನ್ನು ಗೋಪಾಲದಾಸರು ಹೇಳ್ತಾರೆ ಸ್ಪಷ್ಟವಾಗಿ. ಎಟ್ಟು ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ 3 ವಿಧ ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನೆಗೆ ಪೂರಣವಾಗಿ ಪವೋ. ಎಷ್ಟು ಸುಂದರವಾದ ಮಾತು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆರೋಗ್ಯ ಆಯುಷ್ಯ ಸಂಪತ್ತು, ಆರೋಗ್ಯ ಆಯುಷ್ಯ ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ ಐಶ್ವರ್ಯ ಆರೋಗ್ಯ ಆಯುಷ್ಯ ಎಂಬುದು ಏನವಲ್ಲ, ಇವು ಭಗವಂತನಲ್ಲಿ ನಿರ್ವ್ಯಾಜದಿಂದ ಭಕ್ತಿ ಮಾಡಿದರೆ ಏನಾಗ್ತಾ ಉದ್ದ ಅವನ ಆಯುಷ್ಯ ವೃದ್ಧಿ ಆಗ್ತಾರೆ, ಅವನಿಗೆ ಆರೋಗ್ಯ ಸಿದ್ಧಿ ಆಗ್ತದೆ, ಅವನಿಗೆ ಕೊನೆಗೆ ಐಶ್ವರ್ಯ ಪ್ರಾಪ್ತವಾಗ್ತಾನೆ. ಆದರೆ ಈ ಐಶ್ವರ್ಯ ಆಗಲಿ, ಈ ಆರೋಗ್ಯ ಆಗಲಿ, ಈ ಆಯುಷ್ಯ ಆಗಲಿ ಕೂಡ ಏನು ಮಾಡ್ತಾ ಗೊತ್ತಾ? ಅವನಿಂದ ಸಾಧನೆ ಮಾಡಿಸ್ತಾವೆ. ನಿಜವಾದ ಭಕ್ತಿಯಿಂದ ಭಗವದ್ ಉಪಾಸನೆ ಮಾಡಿದರೆ ಆರೋಗ್ಯ ಆಯುಷ್ಯ ಐಶ್ವರ್ಯಗಳು ಪೂರ್ಣವಾಗ್ತವೆ, ಅವು ಸಾಧನೆಗೆ ಉಪಯುಕ್ತವಾಗ್ತದೆ. ಹಾಗಲ್ಲದಲೇ ನನಗೆ ಆರೋಗ್ಯನೇ ಬರಬೇಕು ಅಂತ ಅಂದ್ಕೋತಾ ನೀನು ರಾಯರಲ್ಲೋ ಧನ್ವಂತಡ ಪರಮಾತ್ಮರಲ್ಲೋ ದೇವರಲ್ಲೋ ಭಕ್ತಿ ಮಾಡಿ ಅದರಿಂದ ಫಲ ಪಡೆದೆ ಒಂದಲ್ಲ ಒಂದು ದಿವಸ ನಾನು ಮಾಡಿದೆ ರೀ, ನಾನು ಮಾಡಿದ್ದಕ್ಕೋಸ್ಕರ ನಂಗೆ ಇಂಥ ಒಂದು ಆರೋಗ್ಯ ಬಂತು, ಇಲ್ಲಿ ಸತ್ತೋದಿದ್ದೆ ನೋಡಿ ಹಾಯಾಗಿದ್ದೀನಿ, ಬ್ರಹ್ಮಾಂಡ ಗಂಡ ಹೆಂಡತಿ ಮಕ್ಕಳೊಟ್ಟಿಗೆ ಸುಖವಾಗಿದ್ದೀನಿ, ಇಂಥ ದರಿದ್ರವಾದ ಭಗವಂತನ ಸ್ಮರಣೆ ಬರೋದ್ರಿಗೆ ಬಿಟ್ಟು ನಿನ್ನ ಆನಂದದ ಅನುಭೂತಿಗಳನ್ನೇ ಹೇಳ್ತಕ್ಕಂಥ ವ್ಯವಸ್ಥೆ ಬರ್ತಾರೆ. ಆದ ಕಾರಣ ರಾಯರ ಅಪಣಾಚಾರ್ಯ ಹೇಳ್ತಾರೆ, ಈ ಸ್ತೋತ್ರವನ್ನು ಈ ರೀತಿ ಪಠಣ ಮಾಡು. ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣದ್ವಂದ್ವಂ. ಬಹಳ ಭಕ್ತಿಯಿಂದ, ಆ ಭಕ್ತಿ ಅಂತಂದರೆ ಅರ್ಥ ಇಷ್ಟೇ, ಏನು ಅಪೇಕ್ಷಾರಹಿತವಾಗಿರತಕ್ಕಂಥ ಕಾಮನಾ ಬುದ್ಧಿಯಿಂದ ಮಾಡಿರ್ತಕ್ಕಂಥ ಭಕ್ತಿ ಆಗಬಾರ್ದದು. ಯಾವ ಕಾಮನೆಗಳಿಲ್ಲದಲೇ ಭಗವಂತ ನಾನು ದಾಸ ನೀನು ಈಶ, ನನ್ನ ಕರ್ತವ್ಯ ಭಕ್ತಿ ಮಾಡುವುದು ಎನ್ನುವ ಅಮ್ಮ ತಾಯಿ ಮಗನನ್ನು ಪ್ರೀತಿ ಮಾಡ್ತಾಳೆ, ಕೂಸು ತಾಯಿಯನ್ನು ಪ್ರೀತಿ ಮಾಡ್ತಾರೆ. ಈ ಪ್ರೀತಿಗೆ ಏನಾದರೂ ಇದೆ, ಇವಾಗಿನ ಮಕ್ಕಳು ಬೇರೆ ಆಗಿರ್ಬೋದು, ಆದರೆ ಸಾಮಾನ್ಯವಾಗಿ ಸಣ್ಣ ಕೂಸಿರುವಾಗ ಅದರಲ್ಲಿ ಯಾವ ಕಲ್ಮಶ ಇರೋದಿಲ್ಲ, ತಾಯಿಯನ್ನು ಪ್ರೀತಿ ಮಾಡ್ತಾರೆ. ಯಾಕೆ ಗೊತ್ತಾ? ಇವಳು ನಮ್ಮಮ್ಮ, ನನಗೆ ಹಾಲು ಉಣಿಸ್ತಕ್ಕಂಥ ವ್ಯಕ್ತಿ ಅಂಥೇಳಿ ಅಮ್ಮನ ತೊಡೆ ಮೇಲೆ ಹೋಗಿ ಕೊಡ್ತದೆ, ಅಮ್ಮನೊಟ್ಟಿಗೆ ಆಟ ಆಡಿಕೊಳ್ತದೆ, ಅಲ್ಲಿ ಯಾವ ಸ್ವಾರ್ಥ ಇರೋದಿಲ್ಲ. ಆ ತಾಯಿಗೂ ಕೂಡ ಈ ಕೂಸಿ ಹಾಲು ಕೊಡುವಾಗ ಇದು ಮುಂದೆ ನನಗೆ ಮುದುಕಳಾದ ಮೇಲೆ ನನ್ನನ್ನು ಕಾಪಾಡ್ತದೋ ಇಲ್ಲೋ ಎಂಬ ಭಾವನೆಯಿಂದ ಕೊಡೋದಿಲ್ಲ. ನನ್ನ ಕೂಸನ್ನು ನಾನು ರಕ್ಷಣೆ ಮಾಡಬೇಕಾದ ನನ್ನ ಕರ್ತವ್ಯ ಅಂತ ತಾಯಿ ಕೊಡ್ತಾಳೆ. ಕೂಸು ಕೂಡ ನಮ್ಮಮ್ಮ ಎಂಬ ಪ್ರೀತಿಯಿಂದ ಅಮ್ಮನನ್ನು ಪ್ರೀತಿಸ್ತದೆ, ಅಮ್ಮನೊಟ್ಟಿಗೆ ಆಡಿಕೊಳ್ತದೆ. ಹಾಗೆ ನಾವು ಭಗವಂತನೊಟ್ಟಿಗೆ
ವ್ಯಾಪಾರ ಮಾಡುವಾಗ, ಭಗವಂತನನ್ನು ಪ್ರೀತಿ ಮಾಡುವಾಗ, ಭಗವಂತನ ಸೇವೆ ಮಾಡುವಾಗ ಯಾವ ಸ್ವಾರ್ಥ ಇರಬಾರ್ದು. ಇಂತಹ ಸ್ವಾರ್ಥರಹಿತವಾದ ಸೇವನೆಯಿಂದ ರಾಘವೇಂದ್ರ ಗುರು ರಾಘವೇಂದ್ರ ಅಂಬೋದೇನದಲ್ಲ ಅದು ರಾಯರನ್ನು ಹೇಳ್ತದೆ, ವಾಯುದೇವರನ್ನು ಹೇಳ್ತದೆ, ಆ ರಾಮಚಂದ್ರನನ್ನು ಹೇಳ್ತಾರೆ. ಹೀಗೆ ಗುರುರಾಜಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಾಮಚಂದ್ರನನ್ನು ಈ ಸ್ತೋತ್ರ ಹೇಳ್ತಾ ಭಕ್ತಿಯಿಂದ ಪಠನ ಮಾಡಿದರೆ ಆ ಕಮಲಾನಾಥ ಏನು ಮಾಡ್ತಾನೆ ಗೊತ್ತಾ? ನಿನಗೆ ನಿನ್ನ ಅನಿಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ನಿನಗೆ ಅನಂತ ವಿಧವಾಗಿರ್ತಕ್ಕಂಥ ಕೀರ್ತಿ ಸುಖ ಸಂಪತ್ತುಗಳನ್ನು ಕೊಡ್ತಾನೆ, ಕೀರ್ತಿಯನ್ನು ತಂದು ಕೊಡ್ತಾನೆ. ಆದರೆ ಅವನು ಕೊಡುವ ಯಾವುದು ಕೂಡ ನಿನ್ನ ಬಂಧನಕ್ಕೆ ಕಾರಣ ಆಗುವುದಿಲ್ಲ ಅಂತ ಅದ್ಭುತವಾದ ಚಿಂತನೆ ಕೊಟ್ಟು ಕಮಲಾನಾಥ ಎಂಬ ಶಬ್ದ ಪ್ರಯೋಗ ಮಾಡಿ ನಮ್ಮ ರಾಯರು ಕಮಲಾನಾಥರ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ಕಮಲಾನಾಥ ನೇರವಾಗಿ ಕೊಡುವುದಿಲ್ಲ. ಹೇಗೆ ಕೊಡ್ತಾನೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.